ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು 8 ಗಂಟೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮೋಸಮೆಲ್ಲ ಈ ಥರ ಇದೆ ನೋಡಿ ಫ್ರೆಂಡ್ಸ್. ಆಗಲೇ 8 ಗಂಟೆಗೆ ಬಿಸಿಲು ಚೆನ್ನಾಗಿ ಬಿಟ್ಟಿತ್ತು. ಅವ್ವ ಕೂಡ ಇವಾಗ ಹಾಲು ಹಿಂಡ್ಕೊಬಂದು ಇಟ್ಟರು. ಪೂಜೆನೂ ಬೆಳಗ್ಗೆನೇ ಆಯಿತು. ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನಾನು ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆ ಹಣ್ಣು ಮತ್ತು ಬೀಟ್ರೋಟ್ನ ತಿಂತಾಯಿದ್ದೀನಿ. ಬೀಟ್ರೋಟು ತಿನ್ನೋದ್ರಿಂದ ನಮ್ಮ ರಕ್ತ ಹೆಚ್ಚಿಗೆ ಆಗುತ್ತೆ, ಹಾಗೆ ಫೇಸಲ್ಲಿ ಒಂದು ಗ್ಲೋ, ಆಮೇಲೆ ಎನರ್ಜಿನೂ ಕೂಡ ಅಷ್ಟೇ ಇರುತ್ತೆ. ತಲೆ ಸುತ್ತು ಈ ಥರ ಬರೋರಿಗೆ ಒಂದು ವಾರ ಕಂಟಿನ್ಯೂ ತಿಂದು ನೋಡಿ, ಅದರಲ್ಲಿ ಎಷ್ಟು ನಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಹಾಗೆ ಸ್ವಲ್ಪ ಪುಳಿಯೋಗರೆ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಹಾಗೆ ಮುಳುಗಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಹಿತ್ತಲಲ್ಲಿ ಸ್ವಲ್ಪ ಕರಿಬೇವು ಇತ್ತು, ಹಾಗಾಗಿ ಅದನ್ನು ಕೊಯ್ಕೊಂಡು ಹೋಗ್ತಾ ಇದ್ದೆ. ಅನ್ನ ಕೂಡ ಒಂದು ಕಡೆ ರೆಡಿ ಮಾಡಿಟ್ಕೊಂಡಿದ್ದೀನಿ, ಹಾಗೆ ಮುಳುಗಾಯಿ ಕೂಡ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ. ಈಗ ಮುಳುಗಾಯಿ ಪಲ್ಯಕ್ಕೆ ನಾನು ಮೆಣಸಿನ್ಕಾಯಿ ಮತ್ತು ಕರಿಬೇವು, ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಇರಲಿಲ್ಲ, ಹಾಗಾಗಿ ಇಷ್ಟೇ ಹಾಕಿ ಸಿಂಪಲ್ಲಾಗಿ ಇರೋದ್ರಲ್ಲೇ ಹೇಗೆ ರುಚಿಯಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಈಗ ನಾನು ಎಣ್ಣೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ಕಾಯ್ಲಿಕ್ಕೆ ಬಿಡ್ತೀನಿ. ಕಾದ ನಂತರ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಟೊಮೆಟೊ ಹಾಗೆ ಹಸಿಮೆಣಸಿನ್ಕಾಯಿ, ಕರಿಬೇವನ್ನ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮುಳುಗಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಣ್ಣಿಷ್ಟು ಬೆಲ್ಲ, ಧನಿಯಾ ಪೌಡರ್, ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ಕಡೆ ಇವಾಗ ಮುಳುಗಾಯಿ ಪಲ್ಯ ರೆಡಿ ಆಯಿತು. ಪುಳಿಯೋಗರೆಗೆ ಸೈಡ್ ಏನಾದರೂ ಪಲ್ಯ ಇದ್ರೇ ಅದಕ್ಕೆ ಕಾಂಬಿನೇಷನ್ ಆಗೋದು. ನಾನೀಗ ಪುಳಿಯೋಗರೆಗೆ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜ ಮತ್ತು ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಉಪ್ಪು, ಖಾರ, ಒಂದು ಟೊಮೆಟೊ, ಒಂದು ಈರುಳ್ಳಿ, ಹಾಗೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ತೊಗೊಂಡು ಇಷ್ಟು ಐಟಮ್ನ ತೊಗೊಂಡಿದ್ದೀನಿ. ಹಾಗೆ ಇವಾಗ ಎಣ್ಣೆ ಕಾಯ್ಲಿಕ್ಕಿಟ್ಟೆ. ಎಣ್ಣೆನ ಸ್ವಲ್ಪ ಜಾಸ್ತಿ ಏನು ಬಳಸ್ತಾ ಇಲ್ಲ, ನಾರ್ಮಲ್ ಎಣ್ಣೆನ ಬಳಸ್ತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ಎಣ್ಣೆ ಚೆನ್ನಾಗಿ ಕಾದಿತ್ತು. ನಾನು ಒಂದೇ ಸಲ ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಟೆಪ್ ಬೈ ಸ್ಟೆಪ್ ಕೂಡ ಹಾಕ್ಕೋಬೋದು. ಒಂದೊಂದೇ ಐಟಮ್ನ ಸಾಸಿವೆ ಹಾಕಿ ಜೀರಿಗೆನ ಕೂಡ ಹಾಕ್ಕೊಂಡು ಅದು ಸ್ಟೆಪ್ ಬೈ ಸ್ಟೆಪ್ ಕೂಡ ಮಾಡ್ಕೋಬೋದು. ಆದರೆ ನಾನು ಒಂದು ಸಲ ಹಾಕ್ಕೊಂಡು ಮಾಡ್ಕೊಳ್ತೀನಿ, ಅದು ಕೂಡ ತುಂಬ ರುಚಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಪುಳಿಯೋಗರೆ ಅಂದರೆ ಮನೆಯಲ್ಲಿ ತುಂಬಾ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಪುಳಿಯೋಗರೆನ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ನಮ್ಮ ಅಪ್ಪ ತುಂಬಾ ಇಷ್ಟಪಟ್ಟು ತಿಂತಾರೆ ಪುಳಿಯೋಗರೆನ. ಇವಾಗ ನಾನು ಇದು ಚೆನ್ನಾಗಿ ತರಕಾರಿ ಎಲ್ಲ ಬೇಯಲಿ. ಇವಾಗ ಇದು ಬೆಂದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪನ್ನ ಮೊದಲೇ ಜಾಸ್ತಿ ಹಾಕ್ಕೊಬಿಟ್ರೆ ಆಮೇಲೆ ಅದು ಉಪ್ಪಾದರೆ ತಿನ್ನೋಕ್ಕೆ ಚೆನ್ನಾಗೇ ಆಗೋಲ್ಲ. ಯಾವತ್ತೂ ಉಪ್ಪು ಹಾಕೋ ಮುಂದೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ನಾವು ಅಡುಗೆನ ಮಾಡಬೇಕಾಗುತ್ತೆ. ಇವಾಗ ಪುಳಿಯೋಗರೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ.
ಇವಾಗ ಪುಳಿಯೋಗರೆ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ಬಂತು. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಅಪ್ಪ ಅಮ್ಮ ಗದ್ದೆ ಹೋಗ್ತಾರಲ್ಲ ಅವರಿಗೂ ಕೂಡ ಊಟಕ್ಕೆ ಕಟ್ಟಿಟ್ಟು ನಮ್ಮ ಹೊಲದಲ್ಲೇ ಬಾಳೆಗೊನೆ ಹಣ್ಣಾಗಿತ್ತು, ಅದನ್ನ ಕಡ್ಕೊ ಬಂದಿದ್ರು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ 3 ಹಣ್ಣು ಅವ್ರಿಗೂ ಕೂಡ ತೆಗೆದಿಟ್ಟು ಬೈದಾಗ ಮನೇಲಿರಲ್ಲ, ಅವ್ರಿಗೂ ಕೆಲಸ ಮಾಡ್ತಾ ಇರ್ತಾರೆ ಹೊಲದಲ್ಲಿ. ಏನೋ ಸ್ವಲ್ಪ ಫ್ರೂಟು ಅದು ಇದು ತಿಂದರೆ ಅವ್ರಿಗೂ ಕೂಡ ಎನರ್ಜಿ ಬರುತ್ತೆ. ಹಾಗಾಗಿ ಯಾವಾಗಲೂ ಡೈಲಿ ಊಟ ಕಟ್ಟೋ ಮುಂದೆ ಅವರಿಗೂ ಒಂದಷ್ಟು ಫ್ರೂಟನ್ನ ಇಟ್ಟು ಕಳಿಸ್ತೀನಿ ನಾನು. ಹಾಗೆ ಮನೇಲಿ ನೀರು ಖಾಲಿ ಆಗಿತ್ತು, ಬೋರ್ ಹಚ್ಚೋಣ ಅಂತ ಬಂದೆ. ಹಾಗೆ ಫ್ರೆಂಡ್ಸ್, ನಾವು ಈಗ ತರಕಾರಿ ಎಲ್ಲ ಕಟ್ ಮಾಡಿ ಅದ್ರ ಸಿಪ್ಪೆನ ಬಿಸಾಕ್ತೀವಲ್ಲ, ಹಾಗೆಲ್ಲ ಬಿಸಾಕಕ್ಕೆ ಹೋಗಬೇಡಿ. ಇವಾಗ ಬೆಳಗ್ಗೆ ಎದ್ದು ದಾಳಿಂಬೆ ಹಣ್ಣು ಮತ್ತು ಪುಳಿಯೋಗರೆಗೆ ಯೂಸ್ ಮಾಡಿರೋ ಕರಿಬೇವಿನ ದಂಟು ಹಾಗೆ ಈರುಳ್ಳಿ ಸಿಪ್ಪೆ ಇದನ್ನೆಲ್ಲ ನಾನು ಒಂದಿನ ರಾತ್ರಿನೇ ನೆನೆ ಇಟ್ಟಿದ್ದೆ. ನೋಡಿ ಈ ಥರ ಅದನ್ನ ನೆನೆ ಇಟ್ಟಿದ್ದಕ್ಕೆ ಅದ್ರ ಕಲರೆಲ್ಲ ಚೇಂಜ್ ಆಗಿದೆ. ಇವಾಗ ಅದ್ರ ಸಿಪ್ಪೆನೆಲ್ಲ ಇದನ್ನು ಮುಸ್ರಿಗಾದರೂ ಹಾಕಿ ಬಿಸಾಕ್ಲೂಬಹುದು. ಇವಾಗ ಇದು ಒಂದು ಟಾನಿಕ್ ಥರ ರೆಡಿ ಆಯಿತು. ಈಗ ಇದನ್ನು ನಾವು ಏನು ಮಾಡಬೇಕು ಅಂತ ಮುಂದೆ ತೋರಿಸ್ತೀನಿ ನೋಡಿ. ಇವಾಗ ಈ ನೀರನ್ನು ಗಿಡದ ಬುಡಕ್ಕಾದರೂ ಹಾಕಿ ಗಿಡದ ಮೇಲೆ ಹಾಕಿದರೂ ನಡೆಯುತ್ತೆ. ಈ ಗಿಡದಲ್ಲಿರುವಂಥ ಫಂಗಸ್ ಆಗಲಿ, ಆಮೇಲೆ ಅದು ವೈಟ್ ಆಗಿ ಜಿಡ್ಡು ಥರ ಇರುತ್ತಲ್ಲ, ಅದೆಲ್ಲ ಹೋಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ.